ನಾನು ನಿಖಿಲ್ ಕುಮಾರಸ್ವಾಮಿಯವರು ಪ್ರತಿ ಹಳ್ಳಿ ಪ್ರತಿ ಮನೆಗೂ ಹೋಗೋರಿದ್ದೇವೆ. ನೀವೆಲ್ಲ ತನಿಖೆ ಮಾಡಿಸ್ತೀನಿ. ನಾನು ಇಲ್ಲಿರ್ತಕ್ಕಂಥ IAS ಆಫೀಸರ್ಗಳನ್ನ ಅದಿಯಾಗಿ ಸೀನಿಯರ್ ಆಫೀಸರ್ಸ್ಗಳನ್ನ ಕಳಿಸ್ತೀನಿ. ನಾನು ಇನ್ನೊಂದ್ಸರಿ ಕೂಲಂಕುಷವಾಗಿ ಯೋಚನೆ ಮಾಡ್ತೀನಿ ಅಂತೇಳಿ ಅವ್ರಿಗೆ ಭರವಸೆ ಕೊಟ್ಬಿಟ್ಟು ಅದರ ಮಾರನೆಗೇನೆ ನೀವು ನಿಮ್ಮನ್ನ ಪಟಾಲಂಗಳನ್ನೆಲ್ಲ ಕರ್ಸ್ಕೊಬಿಟ್ಟು ಜೈಕಾರ ಹೊಡಿಸ್ತೀರಾ. ಬಾಲಕೃಷ್ಣವ್ರನ್ನ ಜೊತೆಲಿ ಕುಂಡ್ರಿಸ್ಕೊಂಡು ಜೈಕಾರನ ಏನು ಉಬ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹಿಂಗೆ ಆರಿಸಿದ್ರು ಕಾಲನ್ನ. ನಾನು ವಿಜೇಂದ್ರ ಅವ್ರಿಗೆ ಹೇಳಲಿಲ್ಲ ಈ ಮಾತನ್ನ. 7-8-28 ಮಾಡಿಲ್ರಿ, ಇಷ್ಟ ಆಯ್ತದೆ. ಯಾರ ಹೆಸರಿಗೆ? HC ರಾಜಣ್ಣ, ಶಿವಕುಮಾರ್. 1 ಎಕರೆ 35 ಕುಂಟೆ 1 ಎಕರೆ 15 ಕುಂಟೆ 1. ಇವೆಲ್ಲ ಯಾಕಾಯ್ತದೆ? ಶಿವಕುಮಾರ್ ಸಾಹೇಬ್ರೆ, ಇದೆಲ್ಲ ಗೊತ್ತಾಗಿಲ್ವ ನಿಮಗೆ? ಇಲ್ಲೇನೇ ನಡೀತದೆ ಅಂತ. ನಮ್ಮ ರೈತರು ಮಾತ್ರ 15 ಜನ ಕರೆದ್ಬಿಟ್ಟು ವಿಡಿಯೋ ಮಾಡಿಸ್ಬಿಟ್ಟು ಮಡಿಕೊಂಡು ಮಿಕ್ಕವ್ರನ್ನ 100 ಜನ ಕರೆಸ್ಬಿಟ್ಟು ಇವರೆಲ್ಲ ಒಪ್ಪವ್ರು ಅಂತೇಳಿ ಡಾಕ್ಯುಮೆಂಟ್ ಮಾಡ್ಕೊತಾ ಇದ್ದೀರಾ? ಓಹೋ, ನಮ್ಮ ನಿಖಿಲ್ ಅವರು ಏನು ತಪ್ಪು ಮಾತಾಡಿದ್ದಾರೆ? ಹಾಗೆ ನಿಖಿಲ್ ಅವರು ಯಾರ ಬಗ್ಗೆನೂ ಮಾತಾಡಲೇಬಾರ್ದಾ? ನಿಖಿಲ್ ಕುಮಾರಸ್ವಾಮಿಗ ಇದೇ ವಾಕ್ ಸ್ವಾತಂತ್ರ್ಯನೇ ಇಲ್ವಾ? ಏನು ಇವ್ರ ಅನುಭವ ಅಂತೆ ಯಾರೋ ಹೇಳ್ತಿದ್ದ 30. ಹಂಗಾರೆ ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಇವರು ಶಿವಕುಮಾರ್ ಅವರು ಅವ್ರ ಮೇಲೆ ಚುನಾವಣೆಗೆ ನಿಂತಿದ್ದೀನಿ ಅಂತ ಏನು ಬೇಕಾದ್ರೂ ಮಾತಾಡ್ಕೊಂಡು ಬರ್ಬೋದು. ಹಂಗಾದ್ರೆ ಇಲ್ಲಿಂದ ಮಾತಾಡ್ಕೊಂಡೇ ಬಂದವ್ರಪ್ಪ. ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಬೈದೇ ಲೀಡರ್ ಆಗೋರು. ಈ ದೇಶದಲ್ಲಿ ಯಾರು ಹಂಗಾರೆ ಯಾರು ಅವರು ರಾಜಕಾರಣದಲ್ಲಿ ಅವ್ರ ಮನೆಗಳಲ್ಲಿ ಯಾರು ರಾಜಕಾರಣ ಮಾಡೋದೇ ಬೇಡವಾ? ಸನ್ಯಾಸಿ ಆಗ್ಬಿಡ್ಬೇಕಾ? ಸೋತು ಬಿಟ್ಟವ್ರಂತೆ. ಯಾರು ಸೋತಿಲ್ಲ? DK ಶಿವಕುಮಾರ್ ಅವ್ರು ಸೋತಿಲ್ವಾ? ನಮ್ಮ ಲಿಂಗಪ್ಪಾಜಿ ಅವ್ರು ಸೋತಿರ್ಲಿಲ್ವಾ? 2 ಸರಿ ಸೋತಿದ್ರು, 3ನೇ ಸರಿ MLA ಆದ್ರು ಅಂತ ರೆಬಲ್ ಸ್ಟಾರ್ನ ಸೋಲ್ಸಿದ್ರು ಅವರು. ಅವ್ರೇನು ಆಗ್ಲೇ ಇಲ್ವ ಹಂಗಾದ್ರೆ? ಓ ಇವನು ಏನೋ ಇಲ್ಲಿ ಬಿಡ್ತಾನೆ. ಅವ್ನ ಮಗನ್ನ ಹೇಳ್ಬೇಕಲ್ಲಿಗೆ, ಬಾಪ ಮಗ ನೀನು ಬೈರ್ಮಂಗಲ ಸರ್ಕಲ್ ಬರೋ, ಅಲ್ಲಿ ನಿನಗೆ ಪೂಜೆ ಮಾಡೋಕ್ಕೆ ಕಾಯ್ತವ್ರು ನಮ್ಮ ಹೆಣ್ಮಕ್ಳು ಅಂತ. ಪಾಪ ಹೆಣ್ಮಕ್ಳೆಲ್ಲ ಬಂದಿದ್ರು, ಅಣ್ಣ ಮಂಗಳಾರತಿ ತಗೊಂಡು ಅವ್ನ ಮನೆ ತಕ್ಕೆ ಹೋಗ್ತೀವಿ, ನೀನು ಒಬ್ಬ ಹೂ ಅನ್ನೋಣ ಅಂತ. ನಾನು ಹಂಗೆಲ್ಲ ಮಾಡಬೇಡ್ರಿ ಸುಮ್ಮನಿರುವ ಅಂತ. ಇಲ್ಲ ಅವನಿಗೆ ಇದು ಸೋಮನ ಅಕ್ಕಿ ಕಾಳು ಇಕ್ಬಿಟ್ಟು ಹಿಂಗೆಲ್ಲ ಮಾಡ್ತಾರಲ್ಲ, ಅದು ಹಾಕ್ಬಿಟ್ಟು ಬರ್ತೀವಿ ಕಣ್ಣಣ್ಣ, ನಿಲ್ ಕುಂಡ್ರಿಸ್ಬಿಟ್ಟು ಒಳ್ಳೇದು ಮಾಡಿದ್ಯಾ ನೀನು ಅಂತ. ಬೇಡ ಸುಮ್ಮನಿರಿ, ಅವೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ. ನಾವು ಇಂಟೀರಿಯರ್ ಮಾಸ್ಟರ್ ಪ್ಲಾನಲ್ಲಿ ರೆಡ್ ಝೋನ್ ಇದೆ, ಮಾಸ್ಟರ್ ಪ್ಲಾನ್ ಮಾಡಿ ಅಂತೇಳಿ ಟೆಂಡರ್ ಮಾಡಿಸ್ತೇನೆ ನಾನು. ಮಾಸ್ಟರ್ ಪ್ಲಾನು ಆಯಿತು. ಮಾಸ್ಟರ್ ಪ್ಲಾನು ಗೆಜೆಟ್ ಆಗೋಷ್ಟಕ್ಕೆ ನಮ್ಮ ಸರ್ಕಾರ ಹೋಯ್ತು, ಅಲ್ಲಿ ನಿಲ್ತು. ಮಾಸ್ಟರ್ ಪ್ಲಾನ್ ಗೆಜೆಟ್ ಆಗಿಬಿಟ್ಟಿದ್ರೆ ಇವ್ರು ಯಾರು ಏನು ಹೇಳೋಕ್ಕೆ ಆಗ್ತಾನೆ ಇರಲಿಲ್ಲ. ಮಾಸ್ಟರ್ ಪ್ಲಾನ್ ಮಾಡಿಸಿರೋದು ಒಂದು ಕಾಪಿ ನನ್ನ ಹತ್ರ ಐತೆ, ಕೊಡ್ತೀನಿ. ಬೈರಮಂಗಲ ಪಂಚಾಯಿತಿ ಮತ್ತು ಕಂಚಗಾನಹಳ್ಳಿ ಪಂಚಾಯಿತಿಯ ಸುಮಾರು 10 ರೆವಿನ್ಯೂ ಗ್ರಾಮಗಳ ಮರಣ ಶಾಸನವನ್ನು ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಮರಣ ಶಾಸನವನ್ನು ಬರೀಲಿಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧ ನಾವೆಲ್ಲ ನಿಮ್ಮ ರೈತರ ಬದುಕಿನಲ್ಲಿ ಚೆಲ್ಲಾಟ ಆಡಲಿಕ್ಕೆ ಬಿಡೋದಿಲ್ಲ. ನಮ್ಮ ರೈತರನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಹೋರಾಟದಲ್ಲಿ ನಾವು ಯಾವತ್ತೂ ಕೂಡ ನಿಮ್ಮ ಪರವಾಗಿ ಇರ್ತೇವೆ. ಯಾರೂ ಎದೆಗುಂದಬೇಡಿ, ಧೃತಿಗೆಡಬೇಡಿ. ನಿಮ್ಮ ಆಸ್ತಿನ ಕಬಳಿಸುವಂಥ ಹುನ್ನಾರ ಏನು ಸತತವಾಗಿ 3 ವರ್ಷದಿಂದ ನಡೀತಾ ಇದೆ, ಈ ಹುನ್ನಾರಕ್ಕೆ ಕಡಿವಾಣ ಹಾಕೇ ಹಾಕ್ತೇವೆ. ನಿಮ್ಮ ಪಾಲಿಗೆ ನಾವು ಉಸಿರಾಗಿ ಯಾವತ್ತೂ ಕೂಡ ನಿಂತಿರ್ತೇವೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ನಮ್ಮ ಆ ಭಾಗದ ರೈತರಿಗೆ, ರೈತ ಹೆಣ್ಣು ಮಕ್ಕಳಿಗೆ ಕೊಡಲಿಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೀವೆಲ್ಲ
ಡೇ ಒಂದಿಂದ ಗಮನಿಸಿದ್ದೀರಿ. ಅವರ ವಾದ ಇಷ್ಟೇ, ಇದು ನಮ್ಮ ಕಾಲದಲ್ಲಾಗಿದ್ದಲ್ಲ, ಕುಮಾರಸ್ವಾಮಿಯವ್ರ ಕಾಲದಲ್ಲಾಗಿದ್ದು, ಕುಮಾರಸ್ವಾಮಿಯವರು ಹುಟ್ಟಿಸಿದಂಥ ಕೂಸಿದು. ಆ ಕೂಸಿಗೆ ಪೋಷಣೆ ಮಾಡ್ತೀವಿ, ಹಾಲು ಉಣಿಸ್ತೀವಿ, ಹೆಸರಿಡ್ತೀವಿ ಅಂಥೇಳಿ ಹೊಟ್ಟಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ದೀರಿ. ಅವ್ರಿಗೆ ಯಾರ್ದೋ ಹೆಸರು ಮೇಲೆ, ಕುಮಾರಸ್ವಾಮಿಯವರಲ್ಲ, ಆ ಜಾಗದಲ್ಲಿ ಆ ಪಕ್ಷದ ಯಾರಾದರೂ ಒಬ್ರು ಇದ್ದಿದ್ರು ಕೂಡ ಅವ್ರ ಹೆಸರು ಹೇಳಿಕೊಂಡು ಈ ಆಸ್ತಿಗಳನ್ನು ಲಪಟಾಯಿಸೋದು, ಈ ಯೋಜನೆನ ತಮ್ಮದಾಗಿಸ್ಕೋಬೇಕು ಅನ್ನುವಂಥ ಚಿಂತನೆ ಅವ್ರ ತಲೆಯಲ್ಲಿ ಏನು ಬಂದಿದೆ, ಅದನ್ನು ಅವರು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ನಾನು ಇಷ್ಟೇ ಸ್ಪಷ್ಟನೆ ಕೊಡ್ತೀನಿ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಕುಮಾರಸ್ವಾಮಿಯವರು ಚರ್ಚೆ ಮಾಡಿ, ಪಂಥಾಹ್ವಾನ ಮಾಡಿ ಬರಬೇಕು ಅಂತೇಳಿ ನೀವು ಮಾಧ್ಯಮದಲ್ಲಿ ಹೇಳ್ತೀರಿ. ನಿಮ್ಮನ್ನು ಹೋರಾಟ ಶುರುವಾಗಿ 447ನೇ ದಿವಸ ಆಗಿದೆ, 435 ದಿವಸ ಆಗಿದೆ. 435 ದಿವಸದಿಂದನೂ ಕೂಡ ಆ ರೈತ ಹೋರಾಟಗಾರರು, ನಿಜವಾದ ರೈತರು, ನಿಜವಾದ ಬೇಸಾಯ ಮಾಡಿಕೊಂಡು ಆಸ್ತಿ ಉಳ್ಳಂಥವ್ರು, ತಲತಲಾಂತರದಿಂದ ಅವರು ಪಿತ್ರಾರ್ಜಿತ ಆಸ್ತಿಯನ್ನು ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ದಿನ ಅವರು ಜಮೀನಲ್ಲಿ ಬೆವರು ಸುರಿಸಿ ದುಡಿದು ರೇಷ್ಮೆ ಬೆಳೀತಾ ಇರ್ತಕ್ಕಂಥವ್ರು, ಹೈನುಗಾರಿಕೆ ಮಾಡ್ತಾ ಇರ್ತಕ್ಕಂಥವ್ರು, ತರಕಾರಿ ಬೆಳೀತಾ ಇರ್ತಕ್ಕಂಥವ್ರು, ತೆಂಗು ಮಾವು ಬಾಳೆ ಬೆಳೀತಾ ಇರ್ತಕ್ಕಂಥವ್ರು ನಿಮ್ಮನ್ನ ಕೂಗಿ ಕರೀತಾ ಇದ್ದಾರೆ. ಬನ್ನಿ ಸ್ವಾಮಿ, ನೀವು ಕನಕಪುರದ ಮಗ, ಪಕ್ಕದ ಕೂಗಳತೆ ದೂರದಲ್ಲಿದ್ದೀರಿ, ನೀವು ಇವತ್ತು ಬೆಂಗಳೂರಿಗೆ ಹೋಗಿ ನೀವು ಸೆಟ್ಲ್ ಆಗಿರ್ಬೋದು, ಬನ್ನಿ ನಮ್ಮ ಕಷ್ಟ ನೋಡಿ, ಬನ್ನಿ ನಮ್ಗೆ ಏನೈತೆ ಅಂತ ಕಷ್ಟ ಸುಖ ಕೇಳಿ ಅಂತ. ನಿಮ್ಗೆ ಇವತ್ತು ಕುಮಾರಸ್ವಾಮಿಯವ್ರು ಕರಿಬೇಕಾ ಸಾಹೇಬ್ರೆ, ಅಥವಾ ನಿಖಿಲ್ ಕುಮಾರಸ್ವಾಮಿಯವ್ರು ಕರಿಬೇಕಾ, ಅಥವಾ ದೇವೇಗೌಡರು ಕರಿಬೇಕಾ, ಅಥವಾ ಆರ್ ಅಶೋಕ್ ಅವ್ರು ಕರಿಬೇಕಾ? ನಿಮ್ಮ ಆ ರೈತ ಹೆಣ್ಣು ಮಕ್ಕಳ ಕೂಗು ನಿಮ್ಮ ಕಿವಿಗೆ ತಟ್ಟಲಿಲ್ವೇ? ಅವ್ರಿಗೆ ಮಾನ್ಯತೆ ಇಲ್ವೇ? ಆ ರೈತ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ವೇ? ಉಡಾಫಿಯಾಗಿ ಮಾತಾಡ್ತೀರಾ ಸ್ವಾಮಿ, ಉಡಾಫಿಯಾಗೆ. ನೀವು ಮೊನ್ನೆ ದಿವಸ ಕರಿತೀರಿ, 10 ರಿಂದ 15 ಜನ ಮಾತ್ರ ಬರಬೇಕು ನೀವು, ಆದರೆ ನಿಮ್ಗೆ ಅವಕಾಶ ಕೊಡ್ತೀನಿ ಅಂತ ಪೊಲೀಸ್ನವ್ರ ಕೈಲಿ ಹೇಳಿಸ್ತೀರಿ. ಎಲ್ಲ ನನ್ನ ರೈತರು ನನ್ನ ಹತ್ರ ಬಂದು ಕೇಳ್ಕೊಂಡ್ರು, ಹೋಗದೆ ತಪ್ಪು ಮಾಡಿಬಿಟ್ಟಿರಿ, ಕೇಳ್ಕೊಳ್ಳಿ, ಒಂದು ಮೆಮೊರಾಂಡಮ್ ರೆಡಿ ಮಾಡ್ಕೊಂಡು ಹೋಗಿ, ಸ್ವಾಮಿ ನಾವು ನಿಜವಾದ ರೈತರು, ನಾವು ಯಾರು ನಕಲಿ ರೈತರಲ್ಲ, ಅಲ್ಲಿರೋರು ನಿಜವಾದ ಆಸ್ತಿ ಇರುವಂಥವ್ರು, ನಿಜವಾಗ್ಲೂ ನಮ್ಮ ಹೆಸರಲ್ಲಿ ಪಾಣಿ ಇರೋವಂಥವ್ರು, ಬಿಟ್ಬಿಡಿ ನಮ್ಮನ್ನ. ನೀವು ಯಾರ್ಯಾರ್ದೋ ಸವಾಲ್ಗಳಿಗೆ ಹೋಗಿ ನಮ್ಮನ್ನಾಗಿ ಬಲಿ ಮಾಡ್ತೀರಿ ಅಂತ ಪಾಪ ರೈತರು ಕೇಳ್ಕೊಂಡ್ರೆ ನೀವೇನು ಹೇಳಿದ್ರಿ ಸ್ವಾಮಿ? ಹಾಗೆ ಪೊಲಿಟಿಕಲ್ ಟಚ್ ಯಾಕೆ ಕೊಡಬೇಕು ಅಂದರೆ, ನನಗೂ ಆ ಭಾಗದಲ್ಲಿ ಮತ ನೀಡಿದಂಥ ಭಾಳಷ್ಟು ಜನ ಇದ್ದಾರೆ, ಅವ್ರು ಯಾವ ಪಾರ್ಟಿಯರನ್ನ ಇರಲಿ, ಗೊತ್ತಾಯ್ತಾ? ನಾವು ಆ್ಯಸ್ ಎ ಕಾಮನ್ ಮ್ಯಾನ್, ನಾನು ಅಲ್ಲಿ ಹುಟ್ಟಿರೋನು, ಅಲ್ಲಿ ಬೆಳೆದಿರೋನು, ಅಲ್ಲಿ ಶಾಲೆ ಕಲ್ತಿರೋನು, ನನ್ನ ರೈತರು ಇವತ್ತು ಪ್ರಾಣ ಹೋಗ್ತಾ ಇದೆ, ಅನ್ಯಾಯಕ್ಕೆ ಒಳಗಾಗ್ತಾರೆ ಅಂದರೆ ನಾನು ಧ್ವನಿ ಎತ್ತಬಾರ್ದಾ? ಕುಮಾರಸ್ವಾಮಿ ಅವರು ಹೆಸರು ಹೇಳಿದ್ರೆ ಕುಮಾರಸ್ವಾಮಿ ಅವರು ಧ್ವನಿ ಎತ್ತಬಾರ್ದಾ? ನಿಖಿಲ್ ಕುಮಾರಸ್ವಾಮಿ ಮಾತಾಡ್ಬಿಟ್ಟವ್ರೆ ಅಂದರೆ ಸತ್ಯ ಮಾತಾಡ್ತಾವ್ರಿ. ಇವತ್ತು ರೆಡಿ ಇದ್ದೀವಿ, ನಾವು ಬರೋ ವಾರ ಹೋಗ್ತಾ ಇದ್ದೀವಿ, ನೀವೆಲ್ಲ ಬರಬೇಕು. ನಾನು ನಿಖಿಲ್ ಕುಮಾರಸ್ವಾಮಿಯವರು ಪ್ರತಿ ಹಳ್ಳಿ, ಪ್ರತಿ ಮನೆಗೂ ಹೋಗ್ತಾ ಇದ್ದೀವಿ. ಅಲ್ಲಾಗಲಿ ರಿಯಾಲಿಟಿ ಚೆಕ್ಕು, ಯಾವ ರೈತರು ಜಮೀನು ಕೊಡ್ತಾವ್ರ, ಯಾವ ರೈತರು ಜಮೀನು ವಿರೋಧ ಮಾಡ್ತಾವ್ರ, ಈ ಯೋಜನೆಗೆ ಪರ ಮಾಡ್ತಾವ್ರ, ನಮಗೂ ಗೊತ್ತಾಗಲಿ, ನಿಮಗೂ ಗೊತ್ತಾಗಲಿ, ಸರ್ಕಾರಕ್ಕೂ ಗೊತ್ತಾಗಲಿ. ಈಗಾಗಲೇ ದೇವೇಗೌಡರು ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ, ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ, ಸರ್ಕಾರ ಇದನ್ನ ಕೈ ಚೆಲ್ತಾರೆ ಅಂದ್ರೆ ದೇವೇಗೌಡರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣಿ ಕೂಡಿಸ್ತೀವಿ. ಈ ರೈತರ ಬದುಕಿನಲ್ಲಿ ಚೆಲ್ಲಾಟ ಆಡ್ತಾ ಇದ್ದೀರಿ.
ನಾವು ಹೇಳಿದ್ರೆ ಕಾಸು ಮಾಡ್ತಾ ಇರೋರು, ಹಗಲು ದರೋಡೆ ಮಾಡ್ತಾ ಇರೋರು ನೀವು ಹೇಳ್ತಾರಿಲ್ಲಿ. ಏನು ಹಾಸನಿಂದ ಬಂದು ಇವ್ರು ಆಸ್ತಿ ಮಾಡಿಲ್ವಾ ಅಂತ. ಇದೆಲ್ಲ ಪೇಪರು ಹಾಸನದಿಂದ ಬಂದು ಯಾಕೆ ಶಿವಕುಮಾರ್ ಸಾಹೇಬ್ರೆ ನೀವು ಹೈದ್ರಾಬಾದಿಂದ, ಆಂಧ್ರ ಪ್ರದೇಶದಿಂದ, ತೆಲಂಗಾಣದಿಂದ ಕರ್ಕೊಂಬಂದು ನಿಮ್ಮ ಸ್ನೇಹಿತರನ್ನ ಸಾವಿರಾರು ಎಕರೆ ಜಮೀನು ಮಾಡಿದ್ದೀರಿ. 1 ಎಕರೆ 2 ಎಕರೆ 100 ಎಕರೆ 200 ಎಕರೆ ಅಲ್ಲ, ಸಾವಿರಾರು ಎಕರೆ. ಡಿವಿನಿಟಿ ವೆಂಚರ್, ಐಕಾನ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ಡು, ಎಂತೆಂತ ವಾರಕ್ಕೊಂದು ವೆಂಚರ್ಗಳು, ವಾರಕ್ಕೆ 1, 2, 3 ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳು, LLPಗಳು. ಸ್ಟಾಲಿನ್ ಅವ್ರು ಕರ್ಕೊಂಬಂದು ಪಾರ್ಟ್ನರ್ ಮಾಡ್ಕೊಂಡಿದ್ದೀರಿ. ಕುಮಾರಸ್ವಾಮಿಯವರು ದೇವೇಗೌಡರು ಬೀಗರು, ಅದು ಬೇರೆ ಬೀಗ್ರೇನು ಇವತ್ತಿಂದ ಜಮೀನು ವ್ಯಾಪಾರ ಮಾಡ್ತಾವ್ರ? ಅವ್ರ ವೃತ್ತಿನೇ ಅದು ಮಾಡವ್ರೆ. ನನಗೇನೋ ಹೇಳ್ತಾ ಇದ್ರು ಅಂತ, ಅಯ್ಯೋ ಎಲ್ಲೋ ಅಧ್ಯಕ್ಷನ ಮಾಡಕ್ಕೆ ನಾನು ಯಾವತ್ತೂ ನಿಮ್ಮ ಹತ್ರ ಅರ್ಜಿನೇ ಹಾಕ್ಕೊಂಡಿರಲಿಲ್ಲ ಸ್ವಾಮಿ. ಶಿವಕುಮಾರ್ ಸಾಹೇಬ್ರೆ, ಈ ಯೋಜನೆ ಈ ಅಥಾರಿಟಿ ಮಾಡಿಸ್ದವನು ನಾನು ಹೋರಾಟ ಮಾಡಿ, ಈ ಅಥಾರಿಟಿಗೆ ನಾನು ಚೇರ್ಮನ್ ಮಾಡಿ ಅಂತ ಯಾವತ್ತೂ ಕೇಳಿಲ್ಲ ನಾನು. ಅದನ್ನೇ ಹೇಳಕ್ಕೆ ಬರ್ತೀನಿ. ಈಗ ಎದುರಿಸ್ತಾವ್ರೆ. ಯಾವ 3 ಗ್ರಾಮಗಳಲ್ಲಿ ಆಡ್ಲಿ ಕೋರ್ಟ್ ಅವ್ರಿಗೂ ಐತೆ, ನಮಗೂ ಐತೆ. ಅವ್ರಿಗಿರೋ ಕೋರ್ಟ್ ನಮಗಿರಲ್ವಾ? ಕೋರ್ಟಿಗೆ ಡೆಪಾಸಿಟ್ ಮಾಡಿಬಿಟ್ರೆ ನಾವೇನು ಕಳ್ಳಪುರಿ ತಿಂತಾ ಇರ್ತೀವ? ಇವ್ರು ಕೋರ್ಟ್ ಕೊಟ್ಟೋಗ್ತಾರೆ, ಇವ್ರಿಗೆ ಎವಿಡೆನ್ಸ್ ಸಿಕ್ಕೋಗ್ಬಿಡ್ತದೆ ಅಂಥೇಳಿ ಇವೆಲ್ಲ ತಂತ್ರಗಾರಿಕೆ. 3 ಊರ್ದು ಫಸ್ಟ್ ಮಾಡೋದು. ಏನಕ್ಕೆ ಮಾಡ್ತಾರೆ 3 ಊರ್ದು? ಕಡಿಮೆ ಎಕ್ಸ್ಟೆಂಟು, ಅಲ್ಲಿ ರೈತರುಗಳು ಬಹುಪಾಲು ನಮ್ಮ ಪರವಾಗಿದ್ದಾರೆ, ಅದಕ್ಕೆ ಅವ್ರು ಎದ್ಬಿಟ್ರೆ ಇವರೆಲ್ಲ ಒಪ್ಕೊಂಬಿಟ್ಟವ್ರೆ ಅಂತೇಳಿ ನಾವು ಮುಂದೆ ಕೋರ್ಟ್ಗೆ ಹೇಳ್ಬೋದು ಅಂತ. ಅದಕ್ಕೂ ನೀವೇ ಸಾಕ್ಷಿ ಆಗ್ತಿರೋ. ಅದಕ್ಕೆ ಯಾವುದನ್ನ ಯೋಜನೆಗೆ ಮಾಡಿದ್ರೆ ಓವರಾಲ್ ಮಾಡಬೇಕಲ್ವಾ? ನೀವು ಪ್ರಿಲಿಮಿನರಿ ನೋಟಿಫಿಕೇಶನ್ ಯಾಕೆ ಎಲ್ಲ ಒಂದೇ ಸರಿ ಮಾಡಿದ್ರಿ? 9 ಹಳ್ಳಿನೂ ಯಾಕೆ ಮಾಡಿದ್ರಿ? ಈಗ ಯಾಕೆ ಮತ್ತೆ ನೀವು ಫೈನಲ್ ನೋಟಿಫಿಕೇಶನ್ನ 3 ಹಳ್ಳಿಗೆ ಮಾಡ್ತಾಯಿದ್ದೀರಿ? ನಮ್ಮ ರೈತರು ಇವತ್ತು ವಿಷ ಕೊಡೋಕ್ಕೆ ರೆಡಿ ಇದ್ದಾರೆ, ವಿಷ ಕುಡಿಯೋಕ್ಕೆ ರೆಡಿ ಇದ್ದಾರೆ. ಆ ಮಟ್ಟಕ್ಕೆ ಡಿಪ್ರೆಸ್ ಆಗ್ಬಿಟ್ಟವ್ರೆ. ಪೊಲೀಸ್ನವ್ರ ಕೈಲಿ ಎದುರಿಸೋದು, GBD ಅವ್ರ ಕೈಲಿ ಎದುರಿಸೋದು, ನಿಂಗೆ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ. ಅವರಲ್ಲಿ ಬದುಕು ಕಟ್ಕೊಂಡಿದ್ದಾರೆ, ಎಲ್ಲಿಗೋಗಿ ಸಾಯ್ತಾರೆ. ಆ ರೈತರನ್ನ ಯಾವ ಕೆರೆಗೆ ಹಾಕಿ ನೀವು ಡೂಬ್ತೀರಾ? ರೈತರಿಗೆ ನೀವು ಗಟ್ಟಿಯಾಗಿರಿ, ನೀವು ಅಧೈರ್ಯರಾಗಬೇಡಿ, ನಿಮ್ಮ ಪರವಾಗಿ ನಾವು ಇದ್ದೀವಿ. ಇವ್ರದ್ದು ಇನ್ನೂ ಎಷ್ಟು 4 ಸರ್ಕಾರ ಬಂದ್ರು ಅದೇನೋ ಮುಂದೇನೋ ಅವ್ರದ್ದೇ ಸರ್ಕಾರ ಬರ್ತದಂತೆ. ಪಾಪ ಅದನ್ನು ಎದುರಿಸ್ಬಿಟ್ಟವ್ರೆ. 28ಕ್ಕೂ ನಾವೇ ಬಂದ್ಬಿಡ್ತೀವಿ. ಕುಮಾರಸ್ವಾಮಿ ಎಲ್ಲಿಂದ ಬರೋಕ್ಕೆ ಸಾಧ್ಯ? ಕುಮಾರಸ್ವಾಮಿ ಅದೆಲ್ಲೋ 17 ಮಡಿಕೊಂಡು ಅರಿತೀನಿ ಅಂತಾರೆ. ಪಾಪ ನಮ್ಮ ಹುಡುಗರೆಲ್ಲ ಅರಿದವ್ರು ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅರಿತೀನಿ ಅಂದವ್ರಿಗೆ. ಇವರು ಪಾಪ ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ 110 ಸೀಟವಲ್ಲ ಇರೋ ಕಾಂಗ್ರೆಸ್ನವರು ಅಲ್ವಾ ಸರ್? ಎಲ್ಲ ರಾಜ್ಯದಲ್ಲೂ ಪಾಪ ತಮಿಳ್ನಾಡಲ್ಲಿ 5ಕ್ಕೆ ನಿಂತೋಗವ್ರೆ. ಹಾಂ,